ಪಕ್ಷ ತನ್ನ ಮೇಲೆ ವಿಶ್ವಾಸ ಇಟ್ಟು ಟಿಕೆಟ್ ನೀಡುವುದಕ್ಕೆ ಉಮೇಶ್ ಹುಲ್ಲಪ್ಪ ಮೇಟಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆಯಾದ ಅವರು ಮಾಧ್ಯಮಗಳೊಂದಿಗೆ ಮೊದಲ ಬಾರಿಗೆ ಮಾತನಾಡಿ, ತಂದೆ ದಿವಂಗತ HY ಮೇಟಿಯವರ ಆದರ್ಶಗಳಲ್ಲಿ ನಡೆದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಗೆಲುವು ನಮ್ಮದೇ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದಗಳು. ನಮ್ಮ ಗುರುತಿಸಿ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂದೆ ಎಲ್ಲರೂ ತ್ಯಾಗ ಮಾಡಿ ನನ್ನ ಆಯ್ಕೆ ಮಾಡಿ. ಸರ್, ಈಗ ಮಹಾದೇವಿ ಮೇಟಿಯವರು ಬಂಡಾಯ ಏನು ನಾನು ಕೂಡ ಅಭ್ಯರ್ಥಿ ಅಂತ ಹೇಳಿದ್ರು, ಅವ್ರು ಹಿಂದೆ ತಗೊಳ್ತಾರೋ ಏನು ಸರ್? ಅವರು ಸಂಪರ್ಕ ಮಾಡಿ ಬಂದಿರೋ ಅವ್ರ ಅರ್ಜಿ ಕೊಟ್ಟೇ ಇಲ್ಲ, ಹಿಂದೆ ತಗೊಳ್ಳೋ ಪ್ರಶ್ನೆ ಸರ್. ಈಗ ಅದೇ ಅಧಿಕೃತ ಘೋಷಣೆ ಆಯಿತು, ಈಗ ನಾಮಿನೇಷನ್ ಇದೆಲ್ಲ ಹೆಂಗೆ ಸರ್? ಯಾವ ಥರ ಏನು ನಾಳೆ ಜಿಲ್ಲಾಧ್ಯಕ್ಷ ಸರ್? ಈಗ ನಿಮಗೆ ಪರ್ಸನಲಿ ಆಗಿ ತುಂಬಾನೇ ನಿಮ್ಮ ಕುಟುಂಬದಲ್ಲೇ ಒಂದು ಕಡೆ ಮಲ್ಲಿಕಾರ್ಜುನ್ ಮೇಟಿ ಸಿಗುತ್ತೆ, ಅಥವಾ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದೀರಿ, ಮಾದೇವಿ ಅವರು ಕೂಡ ಆಗಿದ್ರು, ಎಲ್ಲರೂ ಕೂಡ ನನ್ನ ಆಯ್ಕೆ ಮಾಡ್ಯಾರ. ಮನೆಯವರು ಆಯ್ಕೆ ಮಾಡಿ ಅವ್ರು ಹೇಳಿ ಮಾಡಿಕೊಟ್ಟು ಸಜ್ಜಾಗಿದ್ದಾರೆ, ರೆಡಿ ಇದೆ, ಚುನಾವಣೆ ಮಾಡಕ್ಕೆ ರೆಡಿ ಇದೆ. ಹೊಸ ಚುನಾವಣೆ ಇಲ್ಲ, ನಮ್ಮ ತಂದೆ ಇದ್ದಾಗ ಸಾಕಷ್ಟು ಚುನಾವಣೆ ಮಾಡಿ. ಕುಟುಂಬದಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಯಾವುದೇ ಹುದ್ದೆ ಅಲಂಕರಿಸದೆ ನೇರವಾಗಿ ಟಿಕೆಟ್ ಅನ್ನ ಲಭಿಸಿರ್ತಕ್ಕಂಥದ್ದು ಸರ್. ಎಲ್ಲರೂ ಒಪ್ಪೆ ನನಗೆ ಕೊಡಿಸಿದ್ದಾರೆ. ಅಲ್ಲ, ಈಗ ಎಲ್ಲೂ ಕೂಡ ಅವ್ರು ಕಾಣ್ತಾನೆ ಇಲ್ವಲ್ಲ, ಅವರು ಬರ್ತಾರೆ ಪ್ರಚಾರಕ್ಕೆ ಇನ್ನೂ ಚಲೋವಾಗಿದೆ. ನಾಳೆ 12ವರೆಗೆ, ನಾಳೆ 12ವರೆಯಿಂದ 2ವರೆಗೆ ನಮ್ಮ ತಂದೆ ಮಾಡಿದ ಕಾರ್ಯಗಳು, ನಮ್ಮ ತಂದೆ ನಿರ್ಮಾಣ ಬೆಳಗದ, ನಮ್ಮ ತಂದೆಯವರು ಮಾಡಿದ ಕೆಲಸಗಳದಾವು, ಅದನ್ನು ಇಟ್ಕೊಂಡು ಆಮೇಲೆ ಗ್ಯಾರಂಟಿ ಸರ್ಕಾರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡೋದು. ನಮ್ಮ ವೈಯಕ್ತಿಕ ಏನಾದರೂ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು, ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಸಮೂಹ ಅದ, ಅಭಿಮಾನಿಗಳದ, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಲೀಡರ್ಸ್ ಅದಾರ, ಅವರೆಲ್ಲ ಕೇಳ್ಕೊಂಡು ಏನಾದ್ರು ಮಾಡ್ಕೊಂಡು ಸರ್. ಈಗ ತಾವು ಅನುಕಂಪದಲ್ಲೇ ತಮಗೆ ಪ್ಲಸ್ ಆಗ್ತಾ ಇರುವಂಥದ್ದು, ಅದರ ಜೊತೆಗೆ BJP ಕೂಡ ಈ ಚುನಾವಣೆ ಅಷ್ಟೇ ಪ್ರತಿಷ್ಠೆಯಾಗಿ ಅವರು ತುಂಬಾ ಸವಾಲಾಗಿ ಇದನ್ನು ತಗೊಂಡಿರುವಂಥದ್ದು, ಎಷ್ಟರ ಮಟ್ಟಿಗೆ ಇದನ್ನು ಚಾಲೆಂಜ್ ಆಗಿ ತಾವು ಅದು ಅವರಿಗೆ ಸಂಬಂಧಪಟ್ಟದ್ದು ಅಲ್ಲ, ಅವ್ರನ್ನ ಎದುರಿಸ್ಲಿಕ್ಕೆ ಯಾವ ಥರ ನೀವು ಅದನ್ನು ಚುನಾವಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಎದುರಿಸ್ತೀವಿ, ಗೆಲ್ತೀವಿ. ಅಲ್ಲ, ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ಅಲಂಕರಿಸಿಲ್ಲ ಅನುಭವ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಸವಾಲಾಗಿ ಪರಿಣಮಿಸ್ತೈತೆ ಅಂತ ಸರ್ ಈ ಚುನಾವಣೆ? ತಂದೆಯವರು ಶಾಸಕರಾಗಿದ್ರು, ಆ ಅನುಭವ ಮಾಡಿಕೊಂಡಾನ, 15 ಎಲೆಕ್ಷನ್ ಮಾಡ್ಯಾನ. ನಮ್ಮ ತಂದೆಯವರು ಎಲೆಕ್ಷನ್ ಮಾಡಿದೆವು, ನಾವೇನಂತೂ ಓಡಾಡಿ ಮಾಡಿದೆವು, ನಮಗೇನು ಅದ್ರದ್ದೇನು ಅವ್ರು ಹಂಗೇನು ಬರೋದಲ್ಲ. ನಮ್ಮ ತಂದೆ ಹೆಂಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಬೇಕು. ನಮ್ಮ ತಂದೆ ಆಶೀರ್ವಾದ ಇದೆ, ನಮ್ಮ ತಂದೆ ಅಭಿಮಾನ ಬೆಳೆದಿದೆ. ಸರ್, ಈಗ ನಗರ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ತಮ್ಮ ಹೆಸರು ಕೇಳಿ ಬರ್ತದೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.